ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಉತ್ತಂಗಿ ಗ್ರಾಮದಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರ ರಥೋತ್ಸವದ ಪ್ರಯುಕ್ತ 14 ವರ್ಷದಿಂದ ಪಾದಯಾತ್ರೆ ಮಾಡುವ ಭಕ್ತಾದಿಗಳಿಗೆ ದಿನಾಂಕ 9/2/2026 ರಿಂದ 12/2/2026 ಪ್ರಸಾದ ವ್ಯವಸ್ಥೆ ಹಾಗೂ ಮೆಡಿಕಲ್ ವ್ಯವಸ್ಥೆ ಮಾಡುತ್ತಿರುವ ಉತ್ತಂಗಿ ಗ್ರಾಮದ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಭಕ್ತಾದಿಗಳು ಸುಮಾರು 150 ಕಿಲೋಮೀಟರ್ ಇಂದ ಅಂಗವಿಕಲ ಶರಣಬಸಯ್ಯ ಗದಗ ಜಿಲ್ಲೆ ಗದಗ ತಾಲೂಕು ನೀಲಗುಂದ ಗ್ರಾಮದ ಶರಣಬಸಯ್ಯ ವೀಲ್ ಚೇರ್ ಮೂಲಕ ಪಾದಯಾತ್ರೆ ಮಾಡುತ್ತಿರುವ ಭಕ್ತನಿಗೆ ಉತ್ತಂಗಿ ಗ್ರಾಮದ ಭಕ್ತಾದಿಗಳು ಹಾರೈಕೆ ಮಾಡಿ ಕಳಿಸಿದರು ಮತ್ತು ಪಾದಯಾತ್ರೆ ಮಾಡುತ್ತಿರುವ ಭಕ್ತಾದಿಗಳು ಪ್ರಸಾದ ಸೇವನೆ ಮಾಡಿ ಮೆಡಿಕಲ್ ಸೇವೆ ಮಾಡಿಕೊಂಡು ತಮ್ಮ ಪಾದಯಾತ್ರೆ ಮುಂದುವರಿಸಿದರು. ಇದೇ ರೀತಿ ಉತ್ತಂಗಿ ಗ್ರಾಮದ ಭಕ್ತಾದಿಗಳು ಪ್ರತಿ ವರ್ಷವೂ ಪಾದಯಾತ್ರೆ ಮಾಡುವ ಭಕ್ತಾದಿಗಳಿಗೆ ಪ್ರಸಾದ ಸೇವೆ ಮೆಡಿಕಲ್ ಸೇವೆ ನೆರವೇರಿಸಲಿ ಎಂದು ಉತ್ತಂಗಿ ಗ್ರಾಮದಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ, ರೈತರಿಗೆ ಬೆಳೆದ ಫಸಲಿಗೆ ಉತ್ತಮ ಬೆಲೆ ಸಿಗಲಿ, ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ದಯಪಾಲಿಸಲಿ ಎಂದು ಬಿಎಸ್ಪಿ ಕನ್ನಡ ನ್ಯೂಸ್ ಚಾನೆಲ್ ವರದಿಗಾರರಾದ ಮಂಜುನಾಥ್ ಕೆ ಉತ್ತಂಗಿ ಅವರೊಂದಿಗೆ ಅನಿಸಿಕೆಗಳನ್ನು ಹಂಚಿಕೊಂಡರು. ಉತ್ತಂಗಿ ಗ್ರಾಮದ ಭಕ್ತರು, ಪ್ರಸಾದ ತಯಾರಕರು, ದಾನಿಗಳು ಎಲ್ಲರೂ ಈ ಪಾದಯಾತ್ರೆ ಮಾಡುವವರಿಗೆ ಸೇವೆಗೆ ಪಾತ್ರರಾದರು. ವರದಿ ಮಂಜುನಾಥ್ ಕೆ ಉತ್ತಂಗಿ. ಯಾರು ಆ ಕಡೆಗೆ ಹೋಗ್ಬೇಡ್ರಿ. ಸರ್ ನಿಮ್ಮ ಹೆಸರು ಸರ್? ಹಿರೇಮಠ. ನಿಮ್ದು ಯಾವ ತಾಲೂಕು, ಯಾವ ಊರು? ಗದಗ ತಾಲೂಕು ರೀ. ಒಂದು ಗ್ರಾಮ. ಜಿಲ್ಲೆನ ಗದಗ. ಎಷ್ಟು ವರ್ಷ ಪಾದಾರ್ಪಣೆ ಮಾಡ್ತಾ ಇದ್ದೀರಿ ನೀವು? ಹೋದ ವರ್ಷ ರೀ, ಮತ್ತು ಇದು 2ನೇ ವರ್ಷ ರೀ ನಮ್ದು. ಹೌದ್ರಾ? ಇಲ್ಲಿ ಉತ್ತಂಗಿ ಗ್ರಾಮ ಮಾರ್ಗನೇ ಹೋಗ್ತಾ ಇದ್ದೀರಿ ನೀವು? ಈಗ 2ನೇ ವರ್ಷನೂ ಇಲ್ಲಿ ಬಂದು ಇಲ್ಲಿ ಉತ್ತಂಗಿ ಗ್ರಾಮದಲ್ಲಿ ಪಾದಯಾತ್ರಿಗಳಿಗೆ ಊಟದ ವ್ಯವಸ್ಥೆ ಇರುತ್ತೆ, ಪ್ರಸಾದದ್ದು 2 ವರ್ಷನೂ ಸ್ವೀಕಾರ ಮಾಡಿದ್ವಿ. ಇದು 2ನೇ ವರ್ಷ. ಬೆಳಿಗ್ಗೆ ಹೋದ ವರ್ಷ ಬೆಳಿಗ್ಗೆ ಬಂದಿದ್ದೀವಿ ನಾವು. ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡು ಹೋಗಿದ್ದೀವಿ. ನಿಮ್ಮ ಊರಿಗೆ ಕೊಟ್ಟೂರಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಒಂದು 200 ಕಿಲೋಮೀಟರ್ ಆಗುತ್ತೆ. 200 ಕಿಲೋಮೀಟರ್, 150 ಕಿಲೋಮೀಟರ್ ಆಗುತ್ತಾ? ಈಗ ಉತ್ತಂಗಿ ಗ್ರಾಮದಲ್ಲಿ ಈಗ ಪ್ರತಿ ಒಬ್ಬ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ. ಆಮೇಲೆ ಸುಮಾರು 14 ವರ್ಷದಿಂದನೇ ಇಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ. ಆಮೇಲೆ ಮೆಡಿಕಲ್ ವ್ಯವಸ್ಥೆನೂ ಇರುತ್ತೆ. ಇಲ್ಲಿ ಕೊಟ್ಟರೆ ಪ್ರತಿ ವರ್ಷವೂ ನೀವು ಹೋಗ್ತಾ ಇದ್ದೀರಲ್ಲ, ನಿಮ್ಮ ಅನಿಸಿಕೆಗಳು ಏನಾಯ್ತು ಅಲ್ಲಿ? ಒಳ್ಳೇದಾಗಿದೆಯಾ? ಒಂದು ಹೆಲ್ಪ್ ಆಗತ್ತೆ ರೀ. ಅವ್ರು ಹಸ್ಕೊಂಡ್ ಬಂದಿರ್ತಾರೆ ದೂರ್ಲಿಂತ ನಡೆದ, ಅವ್ರ ಒಟ್ಟಿಗೆ ಅನ್ನ ಹಾಕ್ತದೆ, ಮತ್ತು ಅವ್ರಿಗೇನು ಗಾಯ ಆಗಿ ಆದ್ರೆ ಅವ್ರು ಟ್ರೀಟ್ಮೆಂಟ್ ಕೊಡಿಸ್ತಾರ. ಒಂದು ಒಳ್ಳೆ ಕೆಲಸ ಅಂತ ಹೇಳ್ತಾರೆ. ಎಷ್ಟು ಜನ ಬಂದಿರಿ? ನಾವೀಗ 5 ಜನ ಅದೀವ್ರಿ. ಮುಂದೆ ಹೋಗ್ಯಾರ. ನೀವು ಯಾವ ಊರಪ್ಪ? ನೀವು ನಿಮ್ಮ ಹೆಸರು ಏನಮ್ಮ? ದಿವ್ಯಾಸ್. ಎಷ್ಟು ವರ್ಷದಿಂದ ಬರಕತ್ತೀರ? 3ನೇ ವರ್ಷ. ನಿಮಗೆ ಬರಕತ್ತೆ ಗೊತ್ತಾ? ನಿಮಗೆ ಎಲ್ಲ ಒಳ್ಳೇದಾಯ್ತು. ಸರ್ ನಮಸ್ಕಾರ ಎಲ್ಲರಿಗೆ. ಯಾವ ಊರೆಲ್ಲ ನೀವು? ಎಷ್ಟು ವರ್ಷ ಜನ ಬರ್ತಿದ್ರಿ ನೀವೆಲ್ಲ ಪಾದಯಾತ್ರೆಯಲ್ಲಿ? ನಾವೀಗ ಸುಮಾರು 15ರಿಂದ 20 ವರ್ಷ ಆಗಿದ್ದೀವಿ. 20 ವರ್ಷದಿಂದ ಬರಕತ್ತೀರಿ. ಇದೇ ರೂಟ್ನಲ್ಲೇ ಬರ್ತೀರಾ ನೀವು? ಹೂವಿನಹಡಗಲಿ ಈಗ ಈ ರೂಟಿಗೆ ಬರಕಂತ ಈಗ 3 ವರ್ಷ ಆಯ್ತು. 3 ವರ್ಷ ಆಯ್ತು ರೀ. ಮೊದಲಿಗೆ ಹರಪನಹಳ್ಳಿ ಮಾದಾಪುರ ಅಲ್ಲಿ ಬರ್ತಿದ್ವಿ. ಹೌದಾ? ನಿಮ್ಮ ಹೆಸರು? ಅನಿಲ್ ಅಂತ ಹೇಳಿ ಸರ್. ಅನಿಲ್. ನೀವು ಎಷ್ಟು ವರ್ಷದಿಂದ? ನಾವು 4 ವರ್ಷ ಆಯ್ತು ಬರಕತ್ತೀವಿ. ಪಾದಯಾತ್ರೆ ಕೊಟ್ರೇಶ್ವರ. ನಿಮಗೆ ಇಲ್ಲಿಗೆ ಬರಕತ್ತಿಂದು ಕೊಟ್ರೇಶ್ವರಕ್ಕೆ ಬರಕತ್ತಿಂದು ನಿಮಗೆ ಜೀವನದಾಗ ಎಲ್ಲ ಉತ್ಸಾಹ ಒಳ್ಳೆತನ ಒಳ್ಳೆ ಇನ್ನು ಮುಂದೆ ನೀವು ಬರ್ಬೇಕು. ಶಕ್ತಿ ಇರುತ್ತಾನ ಬರೋದಾರೆ. ನಮ್ಮ ಕಾಲ ಎಷ್ಟು ಅಲ್ಲಿ ಮಟ್ಟ ಕಸು ಕೊಡ್ದು ಅಲ್ಲಿ ಮಟ್ಟ ಕೊಡ್ದವ್ರಿ ಬರ್ತವೆ. ಇಲ್ಲಿ ಪಾದಯಾತ್ರೆ ಬರೋರಿಗೆಲ್ಲ ಅನ್ನ ಸೇವೆ ಐತಲ್ಲ, ಇದು ನಿಮಗೆ ನಮ್ಗೆ ಒಳ್ಳೇದು ಅನಿಸ್ತದೆ. ಉತ್ತಂಗಿ ಗ್ರಾಮಸ್ಥರಿಂದ ಒಳ್ಳೆ ಟೈಮಿಗೆ 8 ಗಂಟೆ ಅಂದ್ರೆ 8 ಗಂಟೆಗೆ ದಾಟಿದ್ನಿ ಅಂದ್ರೆ ಇಲ್ಲಿ ನಡುವೆ ಊಟ ಸಿಗಲ್ಲ. ಒಳ್ಳೆ
ಟೈಮಿಗೆ ಊಟ ಟ್ಯಾಬ್ಲೆಟ್ ಹಾಕ್ತೀವಿ, ಟ್ಯಾಬ್ಲೆಟ್ ಅನ್ನ ಸಂತರ್ಪಣೆ, ಮಜ್ಜಿಗೆ ಎಲ್ಲ ಬಂದ್ರೆ ಆದ್ರೆ ಆ ಹುಟ್ಟಂಗಿ ಜನಕ್ಕೆ ಕೊಟ್ರೆ ಇನ್ನು ಒಳ್ಳೇದು ಮಾಡಲ್ರಿ, ನಮ್ಲಿದನು ಒಳ್ಳೇದಾಗಲ್ರಿ. ಧನ್ಯವಾದಗಳು. ಸರಿ ಹಂಗಾಯ್ತ್ರಿ. ಇಲ್ಲಿ ನಾವು ಟ್ಯಾಬ್ಲೆಟ್ಸ್ ತಗೊಂಡು ಕೊರೋನಾ ಟೈಮ್ನಾಗ ಸತಿಗೆ ಬಿಟ್ಟಲ್ಲ, ಕೊರೋನಾ ಟೈಮ್ನಾಗ ಸತಿಗೆ ಪ್ರಸಾದ ವ್ಯವಸ್ಥೆ ಮಾಡಿವಿ. ಕೇಳಿದಾರೆ ಯಾರು ಇಲ್ಲ ಅಂದ್ರೆ ಕೇಳಲ್ಲ, ಅವರ ಸ್ವಇಚ್ಛೆಯಿಂದ 30 ಪ್ಯಾಕೆಟ್ ಹಾಕ್ಕೊಂಡು 30 ಪ್ಯಾಕೆಟ್ ನಮ್ಮ ಊರಾಗ ಸಾಕಷ್ಟು ಬಂದ್ರಿ ಮಾಡದ್ಮೇಲೆ ಅಲ್ರಿ ಮಾಡೋರಂತ ಭಕ್ತರು ಅಲ್ರಿ. ಹನ್ನೆರಡ್ರಿ ಇವತ್ತು ಮನೆಯಲ್ಲಿ ಒಂದ್ ಲೋಟ ನೀರು ಕೂಡ ಇನ್ನು ಮುಂದೆ ಮಾಡ್ತಾರ. ಕೊಡ್ಕೊಳ್ಳೋದಿಂದ ಎಷ್ಟು ವರ್ಷ ಆಯ್ತು ಇಲ್ಲಿ ಪಾದಯಾತ್ರೆ ಮಾಡಕತ್ತಿ ನೀವು? ಫಸ್ಟ್ ಟೈಮ್ ರೀ. ಫಸ್ಟ್ ಟೈಮ್. ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ಅಂತ. ನಿಮ್ಮ ಹೆಸರಮ್ಮ? ಚೆನ್ನಮ್ಮ ಅಂತಂದ್ರೆ. ಈಗ ಫಸ್ಟ್ ಟೈಮ್ ಇಲ್ಲಿ ಪಾದಯಾತ್ರೆ ಮಾಡಕತ್ತೀರಿ ನೀವು. ಇಲ್ಲಿ ಉತ್ತಂಗಿ ಗ್ರಾಮಸ್ಥರಿಂದ ಇಲ್ಲಿ ಪ್ರಸಾದ ಸೇವೆ ಐತಲ್ಲ, ಹೆಂಗೆ ಅನಿಸ್ತೈತ್ರಿ ನಿಮಗೆ? ಇಲ್ಲಿ ಪ್ರಸಾದ ಇಲ್ಲಿ ಮಾಡಿದ್ರಾ? ಮಾಡಿರಿ. ಅಲ್ಲಿ ಅನ್ನ ಸೇವೆ ಇತ್ತಲ್ಲ ಅಲ್ಲಿ. ಇಲ್ಲಿ ಕೊಟ್ರೆ ಈಗ ಕೊಟ್ರೇಶ್ವರ ಸ್ವಾಮಿ ನಡ್ಕೊಳಕತ್ತೀರಲ್ಲ, ನಿಮಗೆಲ್ಲ ಒಳ್ಳೇದು ಅನಿಸಿದೆಲ್ಲ? ಅನಿಸಿದೆ. ಹಾಂ, ಭಾಳ ಜನಕ್ಕೆ ಅನಿಸಿದೆ. ನಾವು ಈಗ ಇದೇ ಫಸ್ಟ್ ಹೋಗ್ತಾ ಇರೋದು. ಫಸ್ಟ್ ನಿಮ್ಮೂರವರು ಬರ್ತಾರ ಇಲ್ಲಿ? ವರ್ಷ ಹೋಗ್ತಾರೆ. ವರ್ಷ ಹೋಗ್ತಾರಲ್ಲ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ರೀ ನಿಮ್ಮೂರು ಇಲ್ಲಿಗೆ? ಕೊಟ್ಟರು 98 ಕಿಲೋಮೀಟ್ರ್ ಆಗುತ್ತೆ. 98 ಆಗುತ್ತೆ. ಹಾಂ, ನೀವು ವರ್ಷ ಬರ್ತೀರಿ? ವರ್ಷ ಇದೇ ಫಸ್ಟ್ ಬಂದಿರಿ. ನಮ್ಮ ಬ್ರದರ್ಸ್ ಅವರೆಲ್ಲ ಬಂದಾರೆ. ಓಕೆ ಆಯ್ತು. ಓಕೆ, ಯಾವ ಊರಿಂದ ಬಂದಿರಿ? ನಾವು ಶಿರಟ್ಟಿಯಿಂದ ಬಂದಿದ್ದೀವಿ. ಶಿರಟ್ಟಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಶಿರಟ್ಲಿಂದ ಕೊಡ್ಕೊಳ್ರಿ, ಜಲ್ಲಿಗೇರಿ ಕೊಡ್ಕೊಳ್ಳಿ. ಹೌದು, ಎಷ್ಟು ಕಿಲೋಮೀಟರ್ ಆಗುತ್ತೆ? ಇದು ಒಂದು 35-40 ಕಿಲೋಮೀಟರ್ ಹಡಗಲಿ ಆಗುತ್ತೆ ರೀ. ಹೌದಾ? ಹಡಗಲಿಂದ ಮತ್ತೆ ಇತ್ಲಾಗ ಕೊಟ್ಟವ್ರಿ. ಹಾಂ, ನೀವು ಎಷ್ಟು ವರ್ಷದಿಂದ ಬರಕತ್ತಿ? ನಾವು ಇದು 9ನೇ ವರ್ಷ ನೋಡ್ರಿ ಪಾದಯಾತ್ರೆ. 9. ನಿಮಗೆ ಕೊಟ್ರೇಶ್ವರ ನಿಮಗೆ ಎಲ್ಲ ಒಳ್ಳೇದಾಗಿ ಒಳ್ಳೇದ ಮಾಡಿದ್ರಿ. ಇನ್ನು ಮುಂದಿನೂ ಬರ್ಬೇಕನ್ನ ಉತ್ಸಾಹ ಬರ್ಬೇಕನ್ನೋ ಆಸೆ. ಹಾಂ. ನಿಮ್ಮ ಹೆಸರೇನು? ನಿಮ್ಮ ಹೆಸರು? ನಾಗರಾಜ್. ನಾಗರಾಜ್. ನೀವು ಕಡ್ಕೊಳ? ಶಿರಟ್ಟಿ ತಾಲೂಕು ಕಡ್ಕೊಳ. 9ನೇ ವರ್ಷ ಪಾದಯಾತ್ರೆ. ನಿಮ್ಮ ಹೆಸರೇನಂದ್ರು? ಚಂದ್ರು. ವರ್ಷ ಇದೇ ಮಾರ್ಗನ ಹೋಗ್ತಿರಲ್ಲ ಸರ್? ಇಲ್ಲಿ ಉತ್ತಂಗಿಯಲ್ಲಿ ಭಕ್ತಾದಿಗಳಿಗೆ ಈಗ ಈಗ ಉತ್ತಂಗಿ ಯುವಕರು ಎಲ್ಲ ಯಜಮಾನರು ಎಲ್ಲ ಪಕ್ಷ ಭೇದ ಜಾತಿ ಇಲ್ದಲೆ ಎಲ್ಲ ಹೊಸ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ. ನೀವು ಈಗ ನೀವು ಪ್ರಸಾದ ತಗೊಂಬಂದಿದೆ, ಇಲ್ಲಿ ಏನು ಅನಿಸ್ತದೆ ನಿಮಗೆ? ನಮಗೆ ಚಲೋ ಅನ್ಸುತ್ತೆ. ಒಂದು ನಿಮಿಷ. ಬ್ರದರ್, ನೀವು ಪ್ರಥಮ 4ನೇ ಸರಿ ರೀ. 4 ನಿಮಿಷ. 3 ಸತಿ ಕಂಟಿನ್ಯೂಸ್ ಆಗಿ ಬಂದೆ, ಒಂದು ಸತಿ ಗ್ಯಾಪ್ ಆಯ್ತು. 4 ಸತಿ ಈಗ ನಾನು ಈಗ ಬೀರ್ಫುಟ್ ಬರತ್ತೆ. ಹೌದ್ರಾ? ಸೊ ನಾವು ಬರೋದು ಆಲ್ಮೋಸ್ಟ್ ಈಗ ಮೊದಲು ಡಿಫಿಕಲ್ಟ್ ಆಗ್ತಿತ್ತು, ಈಗ ಆಲ್ಮೋಸ್ಟ್ ಸರಳ ಆಗೈತೆ. ಯಾಕಂದ್ರೆ ಈಗ ಎಲ್ಲ ಕಡೆ ಸೌಲಭ್ಯನೂ ಚೆನ್ನಾಗಿ ಬರತೈತಿ, ಜನರು ಸಹಾಯ ಮಾಡತ್ತಾರ ಪಾದಯಾತ್ರೆ ಹೋಗೋರಿಗೆ. ಒಂದು ಸತಿ ಚೆನ್ನಾಗೈತೆ ಅಂತ ಹೇಳ್ಬೋದು. ಮೊದಲು ಬರೋದು ಕಷ್ಟ ಆಗ್ತಿತ್ತು, ಈಗ ಜನರು ಅದಕ್ಕೆ ಸಾಥ್ ಕೊಡಲ್ಲ. ಸೊ ಅದೊಂದು ಇಷ್ಟ ಆಗ್ತದೆ ಅಂತ ಹೇಳ್ಬೋದು. ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ನೀವು ಎಷ್ಟನೇ ವರ್ಷದ? ಹೌದು. ನಿಮ್ಮ ಸರ್? ನನ್ನ ಹೆಸರು ಸಂಗಮೇಶ್. ಸಂಗಮೇಶ್. ಇದು ನಮ್ಮದು ಪ್ರಥಮ ವರ್ಷ. ಈಗ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಸರ್ ಕೊಟ್ಟೂರಿಗೆ ನಿಮ್ಮೂರಿಗೆ? 80 ಕಿಲೋಮೀಟ್ರ್ ಆಗುತ್ತಾ? ನಿಮ್ದು ಮನೆ ದೇವ್ರ? ಮನೆ ದೇವ್ರು. ಅಲ್ಲೆಲ್ಲ ಭಕ್ತರು ಕೊಟ್ರೆ ಭಕ್ತರು ನಿಮ್ಮ ಕಡೆ ಭಾಳ ಜನ ಅದಾರ. ಈಗ ಯಾಕೆ ಕೇಳ್ತೀವಿ ಅಂದ್ರೆ ಈ ಭಾಗದಾಗ ಅಷ್ಟದಾರಪ್ಪ ಅಂತ ಕೆಲವೊಬ್ಬರಿಗೆ ಅನಿಸುತ್ತೆ. ನಮಗೆ ಖುಷಿ ಏನಾಗತ್ತೆ, ಈ ಭಾಗದವ್ರಿಗೆ ಅಲ್ಲೆಲ್ಲ ನಮ್ಮ ಕೊಟ್ರೆ ಭಕ್ತರು ಅದಾರಲ್ಲಪ್ಪ ಅಂತ ಏನೋ ಒಂದು ಖುಷಿ ಅನಿಸುತ್ತೆ. ಅದಕ್ಕೆ ನಾನು ಸರ್, ನಿಮ್ಮ ಹೆಸರೇನು? ಚಿನ್ನಪ್ಪ. ಚಿನ್ನಪ್ಪ. ಎಲ್ಲರೂ ಒಂದೇ ಊರಾರ? ಎಲ್ಲ ಒಂದೇ ಗ್ರಾಮ. ನೀವು ಎಷ್ಟು ವರ್ಷದಿಂದ ಬರ್ತೀವಿ? ನಾವು 5ನೇ ವರ್ಷ. ಓಕೆ, ಥ್ಯಾಂಕ್ ಯು. ಓಕೆ. ನೋಡ್ರಿ ಒಳಗೆ ಆಗಲೇ
ನೋಡ್ರಿ ಒಳಗೆ ಬೆಳಕು ಬೆಳಕು ಓಯ್ ಈಗ ಇವ್ರನ್ನ ಕೊಡು ಮತ್ತೆ ಮನೆಗೆ ಹೋಗಿ ಸ್ಟಾಕ್ ಮಾಡ್ಯಾನ ಈಗ ಒಂದು ಮುಂಜಾನೆ ಒಂದು ಕೊಡಾಕಿಲ್ದೆ